ಹಾಯ್ ವೀಕ್ಷಕರೇ, ಇವತ್ತಿನ ನನ್ನ ರೆಸಿಪಿ ಇದೊಂದು ತುಂಬಾ ಹೆಲ್ತಿಯಾದ ರೆಸಿಪಿ. ಕಿಡ್ನಿ ಬೀನ್ಸ್ ಕರಿ ಮಾಡಿದ್ದೇನೆ. ಬೆಳಗ್ಗೆ ನಾನು ಇಡ್ಲಿಗೆ ಈ ಕಿಡ್ನಿ ಬೀನ್ಸ್ ಕರಿ ತುಂಬಾ ಒಳ್ಳೆ ಕಾಂಬಿನೇಷನ್ನು. ಸ್ವಲ್ಪ ಜಾಸ್ತಿನೇ ಗ್ರೇವಿ ಹಾಕಬೇಕು, ಬಟ್ ಎಷ್ಟು ಟೇಸ್ಟ್ಫುಲ್ ಆಗಿರುತ್ತೆ ಅಂದರೆ ತುಂಬಾ ಟೇಸ್ಟ್ಫುಲ್ ಆಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಇಲ್ಲಿ ನಾನು ನೆನೆ ಹಾಕಿಟ್ಟಿದ್ದೆ ಕಾಳು, ಅದು ತುಂಬ ದೊಡ್ಡದಾಗಿ ಬಿಡುತ್ತೆ ನೆನೆಯಿದ್ರೆ. ನೋಡಿ ಇಷ್ಟ ಹಾಕಿದ್ದೆ. ಇದನ್ನು ನಾನೆಲ್ಲ ಒಂದು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ವಿಷಲ್ ಬಾರಿಸ್ಕೊಳ್ತೇನೆ. ಎಷ್ಟು ಚೆನ್ನಾಗಿ ಬೇಯುತ್ತೆ ಇದು, ಅಷ್ಟು ಟೇಸ್ಟ್ ಆಗುತ್ತೆ. ಸೊ ಒಂದೆರಡು ವಿಷಲ್ ಜಾಸ್ತಿನೇ ಆದರೂ ಪರವಾಗಿಲ್ಲ, ಒಳ್ಳೆ ಅಂದರೆ ತುಂಬಾ ಮೆತ್ತಗಾಗುವ ತನಕ ಬೇಯಿಸ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ವಿಷಲ್ ಬಾರಿಸ್ಕೊಳ್ತೇನೆ. ಸೊ ಅದಕ್ಕೆ ಬೇಕಾಗುವ ಈಗ ಈರುಳ್ಳಿ, ಟೊಮೊಟೊ, ಕಾಯಿ ಮೆಣಸೆಲ್ಲ ಕಟ್ ಮಾಡ್ಕೊಳ್ಳುವ. ಸೊ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಳ್ಳುವ. ಈ ಕಿಡ್ನಿ ಬೀನ್ಸಲ್ಲಿ ತುಂಬಾ ಕ್ಯಾಲ್ಶಿಯಂ ಶಕ್ತಿ ಇರುತ್ತೆ ಅಂತಾರೆ. ಯಾರಿಗೆಲ್ಲ ಮೂಳೆ ಪೇಯ್ನು, ಕಾಲು ನೋವು, ಕೈ ನೋವೆಲ್ಲ ಇರುತ್ತೆ, ಸೊ ಅವರಿಗೆಲ್ಲ ಇದು ತುಂಬಾ ಒಳ್ಳೆಯದು. ಸಲಾಡ್ ಮಾಡಿ ಕೂಡ ತಿನ್ಬೋದು, ಅಥವಾ ಹಾಗೆಯೇ ಬೇಯಿಸಿ ಉಪ್ಪಾಕಿ ಕೂಡ ತಿನ್ಬೋದು. ಸಲಾಡ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಅವಾಗವಾಗ ನಾವು ಮಾಡ್ತಾಯಿರ್ತೇವೆ. ಸೊ ಈ ಥರ ಇಡ್ಲಿ, ದೋಸೆ ಎಲ್ಲ ಮಾಡುವಾಗ ಈ ಥರ ಗ್ರೇವಿ ಟೈಪ್ ಮಾಡ್ಕೊಂಡು ಕೂಡ ತಿನ್ಬೋದು. ತುಂಬಾ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ ಒನ್ಸ್. ಸೊ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಒಂದು ಬಾಣಲೆಗೆ ನಾನು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಫ್ರೈ ಮಾಡ್ಕೊಳ್ತೇನೆ. ಫಸ್ಟು ಆನಿಯನ್ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತೇನೆ. ಈಗ ನಾನು ಮೀಡಿಯಮ್ ಸೈಜ್ನ ಒಂದು 2 ಆನಿಯನ್ನ ತಗೊಂಡಿದ್ದೇನೆ. ಸೊ ಪೇಸ್ಟ್ ಆಗಬೇಕಲ್ಲ, ನಮಗೆ ಗ್ರೇವಿ ಆಗಬೇಕಲ್ಲ, ಹಾಗೆ. ಸೊ ಇದು ಚೆನ್ನಾಗಿ ಫ್ರೈ ಆಗಲಿ. ಇದು ಫ್ರೈ ಆದ ನಂತರ ಬೇರೆ ಮಸಾಲೆ ಹಾಕುವ ಅದಕ್ಕೆ. ಇಷ್ಟು ಫ್ರೈ ಆದರೆ ಸಾಕಾಗತ್ತೆ. ನೋಡಿ, ಸ್ವಲ್ಪ ಬ್ರೌನ್ ಕಲರ್ಸ್ ಬಂದಿದೆ. ಇದಕ್ಕೆ ನಾನು 2 ಸಣ್ಣ ಪೀಸ್ನಷ್ಟು ಶುಂಠಿನ ಹಾಕ್ತಿದ್ದೇನೆ. ಒಂದು ಅರ್ಧ ಬೆಳ್ಳುಳ್ಳಿ, ಅಂದರೆ ಅದು ಒಂದು ಫುಲ್ ಬೆಳ್ಳುಳ್ಳಿ ಬರುತ್ತಲ್ಲ, ಅದರಲ್ಲಿ ಅರ್ಧದಷ್ಟು ಭಾಗನ ನಾನು ಎಸಳು ಹಾಕ್ತಿದ್ದೇನೆ ಅದಕ್ಕೆ. ನೀವೊಂದು 7-8 ಎಸಳು ಅಂತ ತಗೊಳ್ಳಿ, ಬೆಳ್ಳುಳ್ಳಿನ ಹಾಕ್ತಿದ್ದೇನೆ ಅದಕ್ಕೆ. ಅದಾದ ನಂತರ ಇಲ್ಲಿ ನಾನು ಮೀಡಿಯಮ್ ಸೈಜ್ನ 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ಟೊಮೊಟೊನ ಇದಕ್ಕೆ ಆ್ಯಡ್ ಮಾಡ್ತಿದ್ದೇನೆ. ಇದೆಲ್ಲ ಚೆನ್ನಾಗಿ ಉಂಟಲ್ಲ, ಸಾಫ್ಟ್ ಆಗಬೇಕು. ಅಷ್ಟು ಸಾಫ್ಟ್ ಆಗೋ ತನಕ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಮೆಣಸಿನಕಾಯಿ ಕೂಡ ಅದಕ್ಕೆ ಹಾಕ್ತಿದ್ದೇನೆ. ಇದು ಖಾರ ಸಾಕಾಗೋದಿಲ್ಲ, ಬಟ್ ಹಸಿಮೆಣಸಲ್ಲಿ ಒಳ್ಳೆ ಫ್ಲೇವರ್ ಬರುತ್ತೆ, ಅದಕ್ಕೋಸ್ಕರ ಹಸಿಮೆಣಸನ್ನು ಹಾಕ್ತಿದ್ದೇನೆ. ಇದು ಫ್ರೈ ಆಗ್ತಾ ಅಂದರೆ ಎಲ್ಲ ಸಾಫ್ಟ್ ಆಗ್ತಾ ಬರಬೇಕು, ತುಂಬಾ ಸಾಫ್ಟಾಗಿ. ಅದಾದ ನಂತರ ಸ್ವಲ್ಪ ಖಾರಕ್ಕೆ ನಾನಿಲ್ಲಿ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ತಿದ್ದೇನೆ. 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕಿ, ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಅದರ ಮೇಲೆ ಹಾಕಿಬಿಟ್ಟು ಅದನ್ನೇನು ಜಾಸ್ತಿ ಇದು ಮಾಡಬೇಡಿ, ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ನಾನು ಟ್ರಾನ್ಸ್ಫರ್ ಮಾಡ್ತಿದ್ದೇನೆ. ತಣ್ಣಗಾದ ನಂತರ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಆದ ನಂತರ ನಮ್ಮ ಕಿಡ್ನಿ ಬೀನ್ಸ್ ಈಗ ಬೆಂದಿದೆ ನೋಡ್ಕೊಂಡು ಬರುವ. ತುಂಬಾ ಬಿಸಿದೆ ಇದು. ಸೊ ಹಾಕಿಬಿಟ್ಟು ಇಡೀ ಸ್ವಲ್ಪ ಹೊತ್ತು ತಣ್ಣಗಾದ ನಂತರ ನೀವು ಅದನ್ನು ಗ್ರೈಂಡ್ ಮಾಡಿ. ಇದಕ್ಕೊಂದು ಈಗ ನೋಡಿ, ನಮ್ಮ ಕಿಡ್ನಿ ಬೀನ್ಸು ಚೆನ್ನಾಗಿ ಬೆಂದಿದೆ. ಇದರಿಂದ 1-2-3 ಕಾಳುಗಳನ್ನು ನಾವು ತೆಗೆದುಬಿಟ್ಟು ಗ್ರೈಂಡ್ ಆಗು ನಮ್ಮ ಮಸಾಲೆಗೆ ಆ್ಯಡ್ ಮಾಡಬೇಕು. ಚೆನ್ನಾಗಿ ಬೆಂದಿದೆ ಅಲ್ಲ. ಸೊ ನೋಡಿ, ಇದರಿಂದ ನಾನು ಸ್ವಲ್ಪ ಒಂದು 2-3 ಟೇಬಲ್ ಸ್ಪೂನ್ ಕಾಳನ್ನ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೇನೆ. ನಾವು ಹೇಗೆ ಪನ್ನೀರ್ ಮಾಡುವಾಗ ಪನ್ನೀರನ್ನ ಆ್ಯಡ್ ಮಾಡ್ತೇವೆ, ಹಾಗೆಯೇ ಇಲ್ಲಿ ಕಾಳನ್ನು ಮಾಡುವಾಗ ಕಾಳನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಗ್ರೇವಿ ತುಂಬಾ ಟೇಸ್ಟಾಗಿ ಬರುತ್ತೆ. ಇದಾದ ನಂತರ ಸೇಮ್ ಒಗ್ಗರಣೆಗೆ ರೆಡಿ ಮಾಡಿಟ್ಕೊಳ್ಳಿ. ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸಣ್ಣಕ್ಕೆ ಹೆಚ್ಕೊಂಡಿರ್ತಕ್ಕಂಥ ಆನಿಯನ್ನ ಆ್ಯಡ್ ಮಾಡಿ. ಅದನ್ನು ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಕರಿ ಲೀವ್ಸ್ನ ಆ್ಯಡ್ ಮಾಡ್ಕೊಳ್ಳಿ.
ನಾವೇನು ಬೇಯಿಸಿಟ್ಕೊಂಡಿದ್ವಿ ಆ ಕಿಡ್ನಿ ಬೀನ್ಸ್ನೆಲ್ಲ ಅದಕ್ಕೆ ಆ್ಯಡ್ ಮಾಡಿ. ಸ್ವಲ್ಪ ನೀರು ಹಾಕಿದ್ದು, ಸೊ ನೀರು ಪೂರ್ತಿ ಅದಕ್ಕೆ ಆ್ಯಡ್ ಮಾಡಿ. ನೋಡಿ ಇಷ್ಟು ನೀರು ಹಾಕಿರೋದು ಅದಕ್ಕೆ. ಅದಾದ ನಂತರ ನಾವು ಗ್ರೈಂಡ್ ಮಾಡಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಆ್ಯಡ್ ಮಾಡ್ತಿದ್ದೇನೆ. ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನು ಆ್ಯಡ್ ಮಾಡಿಕೊಂಡು ಕುದಿಸ್ಕೊಂಡ್ಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ರೆ ನಮ್ಮ ಕಿಡ್ನಿ ಬೀನ್ಸ್ ಗ್ರೇವಿ ರೆಡಿಯಾಗಿ ಹೋಗ್ಬಿಡುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಸೊ ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಸ್ವಲ್ಪ ಮಿಂಟು ಕೂಡ ಹಾಕ್ಕೊಂಡಿದ್ದೇನೆ, ಸೊ ಫ್ಲೇವರ್ಗೆ ತುಂಬಾ ಚೆನ್ನಾಗಿ ಬರುತ್ತೆ. ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಸಾಫ್ಟ್ ಇಡ್ಲಿ ಜೊತೆಗೆ ಕಿಡ್ನಿ ಬೀನ್ಸ್ ಕರಿ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನನಗೆ ಹೇಗೆ ಆಗಿದೆ ಅಂತ ಕಾಮೆಂಟ್ ಮಾಡಿಬಿಟ್ಟು ತಿಳಿಸಿ. ವಾವ್, ಸೂಪರ್ ಟೇಸ್ಟ್ ಇದೆ. ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.